ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿಡ್ಲಘಟ್ಟದಲ್ಲಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಕಿಟ್ ವಿತರಣೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಿಟ್ ಪಡೆಯುವುದಕ್ಕೆ ಸಾವಿರಾರು ಜನ ಮುಗಿಬಿದ್ದಿದ್ರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರ ಗೌಡರಿಂದ ವಿತರಣೆಯನ್ನು ಮಾಡಲಾಗಿದೆ. ಶಿಡ್ಲಘಟ್ಟದ ಸೇವಾ ಸೌಧದಲ್ಲಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಮಾಡಲಾಗಿದೆ. 1000ಕ್ಕೂ ಹೆಚ್ಚು ಕುಟುಂಬಗಳಿಗೆ ರಂಜಾನ್ ಉಡುಗೊರೆಯನ್ನು ನೀಡಲಾಗಿದೆ. ತುಪ್ಪ, ಸಕ್ಕರೆ ಸೇರಿದಂತೆ 9 ಬಗೆಯ ಪದಾರ್ಥಗಳ ರಂಜಾನ್ ಕಿಟ್ ವಿತರಣೆಯನ್ನ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಹಬ್ಬದ ಹಿನ್ನೆಲೆಯಲ್ಲಿ ಜನರಿಗೆ ಸೇಕಲ್ ರಾಮಚಂದ್ರ ಗೌಡ ನೆರವಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಈ ರೀತಿಯಾಗಿ ರಂಜಾನ್ ಕಿಟ್ ವಿತರಣೆ ಮಾಡಲಾಗಿದೆ. ರಂಜಾನ್ ಕಿಟ್ಗಳಿಗೆ ಜನರು ಮುಗಿಬಿದ್ದಿರುವಂತಹ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ರಂಜಾನ್ ಕಿಟ್ಗಳು ವಿತರಣೆ ಮಾಡ್ತಾ ಇದ್ದಾರೆ ಸೇಕಲ್ ರಾಮಚಂದ್ರ ಗೌಡ. ಶಿಡ್ಲಘಟ್ಟ ನಗರದ ಸೇವಾ ಸೌಧದಲ್ಲಿ ರಂಜಾನ್ ಕಿಟ್ಗಳ ವಿತರಣೆಯನ್ನ ಮಾಡಲಾಗಿದೆ. ಈ ದಿನ ಇಡೀ ಪ್ರಪಂಚದಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ದೇಶ ಅಂತ ಹೇಳಿದ್ರೆ ಇವತ್ತು ಭಾರತ ದೇಶ. ಯಾಕಂತ ಹೇಳಿದ್ರೆ ಸುಮಾರು ಜನ ನಮ್ಮ ಸ್ನೇಹಿತರು ಸೇರಿ ದುಬೈ ಅಂತೆ ಸುಮಾರು ದೇಶಗಳಲ್ಲಿ ಇಲ್ಲಿರ್ತಕ್ಕಂಥ ಬಂಡವಾಳ ಎತ್ಕೊಂಡು ಹೂಡ್ಬಿಟ್ಟು ಬುರ್ಜ್ ಖಲೀಫಾ ಮನೆ ತಗೊಂಡವರು ಎಷ್ಟು ನನ್ನ ಸ್ನೇಹಿತರಿದ್ದಾರೆ. ಆದರೆ ಇವತ್ತು ಸುಮಾರು ಜನ ನಾವು ಯಾಕಪ್ಪ ನಮ್ಮ ದೇಶ ಬಿಟ್ಟು ಹೋದ್ವಿ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಮೋದಿಜಿಯವರ ನಾಯಕತ್ವ ಇಡೀ ದೇಶದಲ್ಲೇ ಸರ್ವರಿಗೂ ಪ್ರಧಾನಮಂತ್ರಿ ಅವರು, ಇಡೀ ಭಾರತಕ್ಕೆ ಪ್ರಧಾನಮಂತ್ರಿ, ವಿಶ್ವ ನಾಯಕ ಆಗ್ತಕ್ಕಂಥ ಎಲ್ಲ ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ಬ ನಾಯಕರ ಒಂದು ನಾಯಕತ್ವದಲ್ಲಿ ನಾವು ಎಲ್ಲ ಯುವಕರು ಕೂಡ ರಾಜಕಾರಣಕ್ಕೆ ದಾಬ್ಗಾಲಿಟ್ಟು ರಾಜಕಾರಣ ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಉದ್ದೇಶ ಮೋಟೋ ಕೂಡ ಒಬ್ಬ ರೈತನ ಮಗನಾಗಿ ವ್ಯವಸಾಯ ಮಾಡಿ ಸಾಕಷ್ಟು ಉದ್ದಿಮೆಗಳನ್ನು ಸುಮಾರು ಒಂದು 25 ವರ್ಷ 30 ವರ್ಷ ನಾನು ಪ್ರಪಂಚ ಸುತ್ತಿದ್ದೀನಿ. ಇಡೀ ದೇಶದಲ್ಲಿ ವ್ಯಾಪಾರ ಮಾಡಿದ್ದೀನಿ. ಕೊನೆಗೆ ಇವತ್ತು ನನಗೆ 50 ವರ್ಷ ಆಗಿದೆ. ದೇವರು ಕೊಟ್ಟಿರ್ತಕ್ಕಂಥ ಆಯಸ್ಸಲ್ಲಿ ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವಾಸ್ತವಾಂಶ ಇವತ್ತು ನೋಡಿದ್ರೆ ರೈತರಿಗೆ ಅಲ್ಲೋಲ ಕಲ್ಲೋಲ ಜೀವನ ಆಗ್ತಾಯಿದೆ. ನೀರಿಲ್ಲ, 1500 ಎಕರೆ ನೀರಿಲ್ಲ, ಕೊಚ್ಚೆ ನೀರಾದರೂ ಪರವಾಗಿಲ್ಲ ಕೂಡಪ್ಪ ಅಂತ ತಗೊಂಡಿರ್ತಕ್ಕಂಥ ನಮ್ಮ ರೈತರು ಇವತ್ತು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಬಾಂಧವರ ಒಂದು ಏರಿಯಾಗೆ ಹೋಗಿ ನೋಡಿದವಾಗ ಸಾಕಷ್ಟು ಸಾಹುಕಾರರು ಇದ್ದಾರೆ.